ಈ 6 ವರ್ಷದಲ್ಲಿ ನನ್ ಮಗ ಏನಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಂತೂ ನೀನ್ ಹೇಗಿದ್ಯಾ ಅಂತ ಒಂದಿನಾನು ಫೋನ್ ಮಾಡಿ ಕೇಳಿಲ್ಲ. ಅಂದ್ಹಾಗೆ ನನ್ ಲೈಫಲ್ಲಿರೋ ಅಷ್ಟು ಮಿಸ್ಟ್ರಿ ಇನ್ನೆಲ್ಲೂ ಇರಲ್ಲ ಅನ್ಸುತ್ತೆ. ಐರಾಳ ಅಪ್ಪ ಸೂರ್ಯಪ್ರಕಾಶ್ 6 ವರ್ಷದಲ್ಲಿ ಒಂದಿನಾನು ಅವಳಿಗೆ ಕಾಲ್ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಸಡನ್ ಆಗಿ ಕಾಲ್ ಮಾಡಿ, ಹಲೋ ಐರಾ, ನೀನ್ ಅರ್ಜೆಂಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಾ. ತುಂಬಾನೇ ಇಂಪಾರ್ಟೆಂಟ್. ಬಂದ್ಮೇಲೆ ನಿನ್ಗೆಲ್ಲ ವಿಷಯ ಹೇಳ್ತೀನಿ. ಅಲ್ಲ ಅದು ಅದನ್ನ ಕೇಳಿಸ್ಕೊಂಡ ಐರಾಳಿಗೆ ಟೆನ್ಷನ್ ಜಾಸ್ತಿ ಆಗಿತ್ತು. ಏನಾಯ್ತು ಅಂತ ಅತ್ತೆ ಕೇಳಿದ್ದಕ್ಕೆ, ಡ್ಯಾಡಿ ಕಾಲ್ ಮಾಡಿದ್ರು. ನಾನು ಈಗಲೇ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತೆ. ಸಡನ್ ಆಗಿ ಏನಾಯ್ತೋ ಏನೋ, ತುಂಬಾನೇ ಅರ್ಜೆಂಟ್. ಅಲ್ಲಿ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ಐರಾಗೆ ಬೆಂಗಳೂರು ಅಂದ್ರೇನೆ ಭಯ ಹುಟ್ಸಿತ್ತು. ಯಾಕಂದ್ರೆ ಅವಳ ಲೈಫಲ್ಲಿ ನಡೆದು ಹೋಗಿದ್ದ ಕೆಟ್ಟ ವಿಚಾರಗಳು, ಹಳೆ ನೆನಪುಗಳು ಅವಳನ್ನ ತುಂಬಾನೇ ಕಾಡ್ತಿತ್ತು. ಅವಳ 6 ವರ್ಷದ ಮಗಳ ಮೇಲೆ ಇದ್ಯಾವುದರ ನೆರಳು ಬೀಳ್ಬಾರ್ದು ಅನ್ಕೊಂಡಿದ್ಲು.